ಹಾಯ್ ಡಿಸೈನರ್ಸ್ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಚೂಡಿದಾರ ಪ್ಯಾಂಟ್ ಕಟ್ಟಿಂಗ್ನ ಈಸಿ ಮೆಥಡಲ್ಲಿ ಕಲಿತಾ ಇದ್ದೀರಾ. ಈ ಮೆಥಡಲ್ಲಿ ಪ್ಯಾಂಟ್ನ ನೀವು ಅರ್ಧ ಗಂಟೆಯಲ್ಲಿ ಕಟ್ ಮಾಡಿ ಹೊಲಿಬೋದು, ಅದು ನೀಟ್ ಫಿನಿಶಿಂಗ್ ಜೊತೆಗೆ. ಎಲ್ಲ ಕೆಲಸದಲ್ಲೂ ಸ್ಟಾರ್ಟಿಂಗ್ ಹೇಗೆ ಮಾಡಬೇಕು, ಹೆಂಡಿಂಗ್ ಹೆಂಗೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇರುತ್ತೆ. ಟೈಲರಿಂಗಲ್ಲಿ ಕೂಡ ಅದೇ ಥರ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ 4 ಫೋಲ್ಡ್ ಮಾಡಿ ಲೆಂತ್ ವೈಸಲ್ಲಿ ನಾನು ಬಟ್ಟೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾವೇನು ಕಟ್ ಮಾಡ್ಕೋಬೇಕು ಅಂದರೆ, ನಾವು ಪ್ಯಾಂಟ್ದು ಬಾಟಮ್ ಏನಿದೆಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು. ಲೆಂತನ್ನ ಪಟ್ಟಿನ ಮೊದಲಿಗೆ ಯಾವತ್ತೂ ಕಟ್ ಮಾಡಬಾರ್ದು. ನಾವು ಪಟ್ಟಿನ ಮೊದಲೇ ಕಟ್ ಮಾಡಿಬಿಟ್ವಿ ಅಂದರೆ ಅದೇನಾಗುತ್ತೆ ಅಂದರೆ ನಮಗೆ ಲೆಂತ್ ವೈಸ್ ಬಟ್ಟೆ ಕಮ್ಮಿ ಬಿದ್ದುಬಿಡುತ್ತೆ. ಯಾಕಂದರೆ ಈಗ ಬರೋ ಎಲ್ಲ ಬಟ್ಟೆಗಳು 2.25 ಇಂಚಿಂದೇ ಬರ್ತದೆ, ಅದಕ್ಕಿಂತ ಜಾಸ್ತಿ ಅಂತೂ ಬಟ್ಟೆ ಬರ್ತಾಯಿಲ್ಲ. 2.25 ಇಂಚಲ್ಲಿ ನಾವು ಒಂದು ಹೆವಿ ಸೈಜ್ಗೂ ಕೂಡ ಪ್ಯಾಂಟ್ ಹೊಲಿಬೇಕಾಗುತ್ತೆ ಕಸ್ಟಮರ್ದು. ಆವಾಗ ನಾವೇನು ಮಾಡಬೇಕು, ಮೊದಲು ಅದರದ್ದು ಲೆಂತನ್ನೇ ಕಟ್ ಮಾಡಬೇಕು. ಅದಾದ ಕೂಡಲೇ ನೆಕ್ಸ್ಟ್ ನಾವು ಪಟ್ಟಿನ ಕಟ್ ಮಾಡ್ಬೋದು. ಪಟ್ಟಿನ ಸೈಡಲ್ಲಿ ಏನು ಉಳಿಯುತ್ತೆ ನೋಡಿ, ನಾವು ಕಟ್ ಮಾಡಿದ್ಕೂ ಅದರಿಂದ ಕೂಡ ಕಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇದು ನಾನು ಯಾವ ಸೈಜ್ಗೆ ಹೊಲಿತಾ ಇದ್ದೀನಿ ಅಂದರೆ 44 ಇಂಚು ಹಿಪ್ ಇರೋ ಸೈಜ್ಗೆ ಪ್ಯಾಂಟನ್ನು ಹೊಲಿತಾ ಇದ್ದೀನಿ ನಾನು. ಮೊದಲಿಗೆ ಇಲ್ಲಿ ನೋಡಿ, ಇದು ಫೋಲ್ಡಿಂಗ್ ಸೈಡ್ ಇದೆ. ಫೋಲ್ಡಿಂಗ್ ಸೈಡಲ್ಲಿ ನಾವು ಕಟ್ ಮಾಡಿದ್ವಿ ಅಂದರೆ ಬಟ್ಟೆ ಭಾಳ ವೇಸ್ಟ್ ಆಗುತ್ತೆ. ಫೋಲ್ಡಿಂಗ್ ಅಂದರೆ 4 ಫೋಲ್ಡ್ ಮಾಡಿದ್ದೀವಲ್ಲ, ಇಲ್ಲಿ ಫೋಲ್ಡ್ ಬಂದಿರುತ್ತೆ. ನಾವೇನು ಮಾಡಬೇಕು, ಓಪನ್ ಸೈಡ್ ಏನಿರುತ್ತಲ್ಲ ಇಲ್ಲಿಂದನೇ ಪ್ಯಾಂಟ್ದ ಲೆಂತನ್ನು ಕಟ್ ಮಾಡಬೇಕು. ಆ ಫೋಲ್ಡಿಂಗ್ ಸೈಡಿಂದ ನಾವು ಒಂದೊಂದ್ಸಲಿ ಕಮ್ಮಿ ಸೈಜಿಂದು ಹೊರಗೆ ಪ್ಯಾಂಟ್ ಹೊಲಿತಿದ್ರೆ ನಾವು ಪಟ್ಟಿ ಕೂಡ ಅಲ್ಲಿಂದ ತೊಗೊಳ್ಬೋದಾಗುತ್ತೆ. ಇಲ್ಲಾಂದರೆ ಬಾಟಮ್ಗೋಸ್ಕರ ನಾವು ಆ ಬಟ್ಟೆ ಯೂಸ್ ಮಾಡ್ಬೋದು, ಅಥವಾ ನೆಕ್ ಡಿಸೈನ್ಗೋಸ್ಕರ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನಾವೇನು ಮಾಡಬೇಕು, 2 ಸೈಡ್ ಓಪನ್ ಏನಿರುತ್ತಲ್ಲ ಅಲ್ಲಿಂದನೇ ಪ್ಯಾಂಟ್ನ ಕಟ್ ಮಾಡ್ಕೋಬೇಕು ಲೆಂತನ. ಇಲ್ಲಿ ನೋಡಿ, ಇದು ಓಪನ್ ಇದೆಲ್ಲ, 4 ಪೀಸಿಂದ ಓಪನ್ ಈ ಕಡೆನೇ ಇದೆ. ಇದಕ್ಕೊಂದು ಮೊದಲು ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಯಾಕಂದರೆ ಬಟ್ಟೆ ಯಾವಾಗೂ ಸೀದಾ ಇರೋದಿಲ್ಲ, ನಾವೇ ಅದಕ್ಕೊಂದು ಸೀದಾ ಲೈನ್ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಈ ಸೀದಾ ಲೈನಿಂದ ನಾವು ಪ್ಯಾಂಟ್ ಲೆಂತನ ಈಗ ಮೆಜರ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಅರ್ಧ ಇಂಚ್ ಮಾರ್ಜಿನ್ ಯಾಕೆ ಮಾರ್ಕ್ ಮಾಡಿದ್ವಿ ಅಂತಂದರೆ, ಬಾಟಮು ಮತ್ತು ಪಟ್ಟಿನ ಜಾಯಿಂಟ್ ಮಾಡಲಿಕ್ಕೆ ನಮಗೆ ಈ ಅರ್ಧ ಇಂಚ್ ಬೇಕಾಗುತ್ತಲ್ಲ, ಅದು ಈ ಅರ್ಧ ಇಂಚ್ ಆದ್ಕೂಳೆ ಈಗ ಲೆಂತನ್ನ ಮಾರ್ಕ್ ಮಾಡಬೇಕು. ಲೆಂತ್ಗಿಂತ ಮುಂಚೆ ಈಗಾಗಲೇ ಹಾಕಿ ತೊಗೊಳ್ಬೇಕು ಅಂತ ಹೇಳ್ತೀನಿ ನಾನು. ನೋಡಿ, ಇದು 44 ಇಂಚಿಂದ 40ಇಂದ 44, 46 ಎಷ್ಟಾದರೂ ಇರಲಿ, ಇದ್ರ ಪನ್ನ 18 ಇಂಚಿಗೆ ಬರಬೇಕಿದು. ಈ ಥರ 18 ಇಂಚು ಮಿನಿಮಮ್ ನಮಗೆ ಬೇಕು. ನೀವು ಅದಕ್ಕಿಂತ ಜಾಸ್ತಿ ನೆರಿಗೆ ಬೇಕಿದ್ರೆ 20-22 ಇಂಚ್ ಗಂಟ ತೊಗೊಳ್ಬೋದು. ಅದಾದ ಕೂಡ ನೋಡಿ, ಈಗ ನಾವು ಲೆಂತನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ ಮಾರ್ಕ್ ಮಾಡಲಿಕ್ಕೆ ಮೊದಲಿಗೆ ನಾವು ಪಟ್ಟಿನ ಮೈನಸ್ ಮಾಡಬೇಕಾಗತ್ತೆ. ಪಟ್ಟಿ ಎಷ್ಟಿದೆ ಅಂತ ಅದನ್ನು ಮೈನಸ್ ಮಾಡಿ ಆಮೇಲೆ ಉಳಿದ ಲೆಂತನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಪಟ್ಟಿ ಲೆಂತ್ ಎಷ್ಟು ತೊಗೋಬೇಕಾಗತ್ತೆ ಅಂದರೆ, ಹಿಪ್ 40 to 46 ಇರೋರಿಗೆ 7 ಇಂಚ್ ಗಂಟ ನಮಗೆ ಬೇಕಾಗತ್ತೆ ಅದು ಪಟ್ಟಿದ ಲೆಂತು. ಅದಕ್ಕಿಂತ ಜಾಸ್ತಿ ತೊಗೊಳ್ಬೇಡಿ, ಆವಾಗ ಪ್ಯಾಂಟ್ ಅವ್ರಿಗೆ ರಿಯಲಿ ಪ್ರಾಬ್ಲಮ್ ಕೊಡುತ್ತೆ ಹಾಕೊಂಡಾಗ. ನಾನಿಲ್ಲಿ 7 ಇಂಚು ಪಟ್ಟಿನ ತೊಗೊಳ್ತಾ ಇದ್ದೀನಿ. ಅದಾದ ಕೂಡಲೇ ಮೈನಸ್ ಅಂದರೆ ಇನ್ನು ನನಗೆ 41 ಇಂಚು ಲೆಂತ್ ಬೇಕಿತ್ತು, ಅದರಲ್ಲಿ 7 ಇಂಚು ಮೈನಸ್ ಮಾಡಿ 35 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡೆ. ಪ್ಲಸ್ ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡ್ತಾ ಇದ್ದೀನಿ, ಅದು ಮಡ್ಚ್ ಹೊಲಿಲಿಕ್ಕೆ. ನಾನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಫೋಲ್ಡ್ ಮಾಡ್ತಾಯಿಲ್ಲ, ಪ್ಯಾಂಟ್ ಲೆಂತಲ್ಲೇ ನಾನು ಪಟ್ಟಿ ಕೊಡ್ತಾ ಇದ್ದೀನಿ. ಕ್ಯಾನ್ವಾಸ್ ಹಾಕಿ ಪಟ್ಟಿ ಕೊಟ್ಟು ತಿರುಗಿಸ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ, ಲೆಂತ್ ಎಷ್ಟು ಅಂದರೆ ನಂದು ಪಟ್ಟಿ ಮೈನಸ್ ಮಾಡಿ ಉಳಿದ ಲೆಂತನ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಪ್ಲಸ್ ಅರ್ಧ ಇಂಚನ್ನ ಆ್ಯಡ್ ಮಾಡಿದೆ ನಾನು ಮಾರ್ಜಿನ್ಗೋಸ್ಕರ. 35 ಪ್ಲಸ್ ಅರ್ಧ ಇಂಚನ್ನ ಅಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಮ್ಗೆ ಉಳಿದಿರೋದು ಒಂದೇ ಪಾಯಿಂಟ್, ಕ್ರಾಚ್ ಪಾಯಿಂಟ್ನ ಮಾರ್ಕ್ ಮಾಡೋದು. ಕ್ರಾಚ್ ಪಾಯಿಂಟ್ ಹೇಗೆ ಮಾರ್ಕ್ ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, 44 ಇನ್ ಹಿಪ್ ಇದೆ ಅಲ್ಲ, ಅದನ್ನು 6ರಿಂದ ಡಿವೈಡ್ ಮಾಡಿ. ಅಂದರೆ ನೀವು ಎಷ್ಟೇ ಇರಲಿ 40, 44, 46 ಎಷ್ಟಾದರೂ ಇರಲಿ, ಅವ್ರಿಗೆ 6ರಿಂದ ಹಿಪ್ಪನ್ನ ಡಿವೈಡ್ ಮಾಡಿ ಅದು ಎಷ್ಟು ಬರುತ್ತಲ್ಲ ಅದಕ್ಕೆ 1.5 ಇಂಚನ್ನ ಆ್ಯಡ್ ಮಾಡಿ ನೀವು ಹಿಪ್ಪದ ಕ್ರಾಚ್ ಲೆಂತನ್ನ ಮಾರ್ಕ್ ಮಾಡಬೇಕಾಗ್ತದೆ. ಇದು ಎಲ್ಲ ಸೈಜ್ಗೂ ಅನುಗುಣವಾಗುತ್ತೆ. ಅಂದರೆ ಎಲ್ಲ ಸೈಜಿನವ್ರಿಗೂ, ಸ್ಮಾಲಿಂದ ಬಿಗ್ ಸೈಜ್ ಗಂಟನೂ ಇದೇ ಮೆಥಡ್ನ ಯೂಸ್ ಮಾಡಬೇಕು. ಇಲ್ಲ ಅವ್ರು ಕ್ರಾಚ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅವ್ರನ್ನ ಕೇಳಿದ್ರು ಅಂದರೆ ನೀವು ಅದನ್ನು ಜಾಸ್ತಿ ಮಾಡ್ಕೊಳ್ಬೋದು. ಅವ್ರಿಗೆ ಎಷ್ಟು ಬೇಕೋ, ಅವ್ರ ಪ್ಯಾಂಟಲ್ಲಿ ಎಷ್ಟಿರುತ್ತೋ ಅಷ್ಟು ಇರ್ಬೋದು. ಬಾಡಿ ಮೇಲೆ ತೊಗೊಂಡ್ರೆ ಅಂತೂ ಇದೇ ಮೆಥಡ್. ಹಿಪ್ ಡಿವೈಡೆಡ್ ಬೈ 6 ಪ್ಲಸ್ 1.5 ಇಂಚಿನ ಆ್ಯಡ್ ಮಾಡಿದ್ರೆ ಸಾಕು, ಅವ್ರಿಗೆ ಕ್ರಾಚ್ ಲೆಂತ್ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಬರುತ್ತೆ. ಇವ್ರ ಹಿಪ್ 44 ಇರೋದ್ರಿಂದ ನಾನು 6ರಿಂದ ಡಿವೈಡ್ ಮಾಡಿದ್ರೆ 7.5 ಬರ್ತದೆ. ಪ್ಲಸ್ ಅದಕ್ಕೆ ನಾನು 1.5 ಇಂಚಿನ ಆ್ಯಡ್ ಮಾಡಿ 8.5 ಇಂಚು ನಾನು ಕ್ರಾಚ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ಈಗ ನನಗೆ ಇಲ್ಲಿ 8.5 ಕ್ರಾಚ್ ಲೆಂತ್ ಬೇಕು. ನಾನು 8.5ನ ಹಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ನಾನೇನು ಜಾಯಿಂಟಿಂಗ್ ಬಿಟ್ಟಿದ್ದೀನಲ್ಲ ಮೇಲೆ ಪಟ್ಟಿಗೋಸ್ಕರ, ಅದನ್ನು ಬಿಟ್ಟು 8.5 ಇಂಚಿಗೆ ಮಾರ್ಕ್ನ ಮಾಡಿ. ಇದನ್ನು ಮಾರ್ಕ್ ಮಾಡಿ ಇಲ್ಲೊಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸೀದಾ ಲೈನ್ ಮಾಡ್ಕೊಳ್ಳೋಣ. ಮೇಲೆ ಅರ್ಧ ಇಂಚು ಬಿಟ್ಟು 8.5 ಇಂಚಿಗೆ ನಾನು ಮಾರ್ಕ್ ಮಾಡಿರೋದಿಲ್ಲಿ. ಈಗ ಇಲ್ಲಿ ಸೀದಾ ಲೈನ್ ಆಯ್ತಲ್ಲ, ಈಗ ಈ ಸೀದಾ ಲೈನ್ ನಮ್ಮದು ಕ್ರಾಚ್ ಲೆಂತ್ ಆಯಿತು. ಈಗ ಓಕೆ, ಇದಾದ ಕೂಡ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ರೌಂಡ್ಗಳನ್ನ ಮಾರ್ಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಹಿಪ್ ನಾನು ಹೇಳ್ದಂಗೆ ಇವರಿಗೆ 18 ಇಂಚು ಸಾಕು. ಮತ್ತೊಂದು 2 ನರಿಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನು 20 ಇಂಚು ಗಂಟ, ನಾನು ಇಲ್ಲಿ ಅವ್ರಿಗೆ 20 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಹಾಗೆ ಮಾರ್ಕ್ ಮಾಡ್ಕೊಳ್ಬೋದು. ಇದಾದ ಕೂಡ ನೆಕ್ಸ್ಟ್ ಈ 20 ಇಂಚ್ ಏನಿದೆ ಅಲ್ಲ, ಅದನ್ನು ಕೆಳಗೆ ಕ್ರಾಚ್ ಲೈನಲ್ಲೂ ಕೂಡ ಸೇಮ್ ಅದೇ 20 ಇಂಚನ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 20 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಸೀದಾ ಲೈನ್ ಮಾಡೋಣ. ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಈ ಲೈನ್ ಏನಿದೆಲ್ಲ ಇದನ್ನು ಕನೆಕ್ಟ್ ಮಾಡಿದ್ರೆ ನಮಗೆ ಕ್ರಾಚದ ಲೆಂತ್ ಸಿಗುತ್ತೆ. ಓಕೆ, ಈಗ ನೋಡಿ ಕ್ರಾಚ್ ಲೆಂತ್ ಆಯ್ತಲ್ಲ. ಈಗ ಅದಕ್ಕೂ ಈಗ ಬಾಟಮ್ ರೌಂಡ್ನ ಮಾರ್ಕ್ ಮಾಡ್ಬೇಕು ನಾವು ಇದನ್ನು ಕನೆಕ್ಟ್ ಮಾಡಲಿಕ್ಕೋಸ್ಕರ. ಬಾಟಮ್ ರೌಂಡು ಮಿನಿಮಮ್ ಎಲ್ಲರಿಗೂ ಕೂಡ 13 ಇಂಚಿಂದ ಶುರುವಾಗುತ್ತೆ. 13 ಇಂಚಿಂದ ಹಿಡಿದು ಅದು 18 ಇಂಚ್ ಗಂಟ ತೊಗೊಳ್ಬೋದು ನಾವು. ಅದಕ್ಕಿಂತ ಜಾಸ್ತಿ ತೊಗೊಳ್ಬಾರ್ದು. ಅದಕ್ಕಿಂತ ಜಾಸ್ತಿ ನಾವು ತೊಗೊಂಡ್ವಿ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಪ್ಯಾಂಟ್ ಫಿನಿಶಿಂಗಲ್ಲಿ. ಅಂದರೆ ಕಾಲಿಂದ ಕೆಳಗಡೆ ಹೋಗುತ್ತೆ, ಅಷ್ಟು ಗುಡ್ ಲುಕ್ ಕೊಡೋದಿಲ್ಲ. ಇವರಿಗೆ 14 ಇಂಚ್ ಇದೆ ರೌಂಡು. ನಾನು ಅದರದ್ದು ಅರ್ಧ ಮಾಡಿ 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಮಿನಿಮಮ್ 13 ಇಂಚಿಂದ ಸ್ಟಾರ್ಟ್ ಆಗುತ್ತೆ ಈ ರೌಂಡ್. ಅದಾದ ಕೂಡ 1.5 ಇಂಚು ಮಾರ್ಜಿನ್ ಅಥವಾ 1 ಇಂಚು ನಿಮಗೆ ಎಷ್ಟು ಬೇಕು ಇಲ್ಲಿ ಕೊಡ್ಬೋದು ಅಷ್ಟು ಕೊಡ್ಬೋದು. ಕಸ್ಟಮರ್ ಕೇಳಿದಾಗ ಒಬ್ಬೊಬ್ರು ಕೇಳ್ತಾರೆ 2 ಇಂಚು ಗಂಟ ಕೊಡಿ ಅಂತ, ಆ ಥರ ಕೂಡ ನೀವು ಕೊಡಬೇಕಾಗ್ತದೆ. ಅದಾದ ಕೂಡ ಇಲ್ಲಿ ನೋಡಿ ಇಲ್ಲಿಂದ ಕೂಡ ಸೇಮ್ ಅರ್ಧ ಇಂಚು ಕೆಳಗಡೆ ಮಾರ್ಕ್ ಮಾಡಿ. ನಾವು ಕ್ರಾಚ್ ಲೆಂತ್ 8.5 ಮಾರ್ಕ್ ಮಾಡಿದ್ವಲ್ಲ, ಅದಕ್ಕಿಂತ ಅರ್ಧ ಇಂಚು ಕೆಳಗೆ, ಇದು ಅರ್ಧ ಅಥವಾ 3/4 ಇಂಚು ಕೆಳಗೆ ಮಾರ್ಕ್ ಮಾಡಬೇಕು ಮಾರ್ಜಿನ್ಗೋಸ್ಕರ. ಈಗ ಈ ಲೈನ್ಗಳೇನಿದೆಲ್ಲ ಇದನ್ನು ಜಾಯಿಂಟ್ ಮಾಡಿ. ಈ ಥರ ಸೀದಾ ಸ್ಕೇಲ್ ಇದೆ ನಿಮ್ಮ ಹತ್ರ, ಈ ಥರ ದೊಡ್ಡ ಸ್ಕೇಲ್ ಇಟ್ಟು ಲೈನ್ ಮಾಡಿ. ಇಲ್ಲ ಅಂದರೆ ನೀವು ಟೇಪಿಂದ ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ಇದು ಅದಕ್ಕೂ ಒಳಗಡೆ ಸೈಡು ನಮಗೆ ಏನು ಒಳಗಡೆ ನಿಂತಲ್ಲ ಅದು 1.5 ಇಂಚು ಮಾರ್ಜಿನಲ್ಲಿ ಹೋಗುತ್ತೆ. ಅದು ಅದಕ್ಕೂ ಕೆಳಗಡೆ ಬಾಟಮಲ್ಲಿ ಅರ್ಧ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಅರ್ಧ ಇಂಚು ಜಾಯಿಂಟಿಂಗ್ ಕೊಡಬೇಕಂತ. ಇಲ್ಲಿ ನೋಡಿ ಈ ಥರ ಕ್ರಾಸಾಗಿ ಮಾಡಿ ಇಲ್ಲಿ, ಯಾಕಂದರೆ ಫೋಲ್ಡ್ ಮಾಡಿದಾಗ ಇಲ್ಲಿ ಕಮ್ಮಿ ಬೀಳುತ್ತೆ, ಅದಕ್ಕೋಸ್ಕರ ಈ ಥರ ಕ್ರಾಸಾಗೆ ಹೋಗಬೇಕು. ನಾವು ಪಟ್ಟಿ ಕೊಟ್ಟು ಫೋಲ್ಡ್ ಮಾಡಿದಾಗ ಅಲ್ಲಿ ಕಮ್ಮಿ ಬೀಳಬಾರ್ದು ಅಂತೇಳಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಪ್ಯಾಂಟ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಾಟಮ್ನ. ಇಲ್ಲಿ ನೋಡಿ ಮಾರ್ಕ್ ಕೂಡ ಮಾಡಿಕೊಂಡೆ ಸ್ಟಿಚಿಂಗೋಸ್ಕರ. ಇಲ್ಲಿ ಸೈಡಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ. ಅದನ್ನು ಈಗ ಪ್ಯಾಂಟ್ ಬಾಟಮ್ ರೆಡಿಯಾಗಿದೆ. ಈಗ ಇದಕ್ಕೆ ಪಟ್ಟಿ ಕಟ್ ಮಾಡಬೇಕು. ನೋಡಿ ಪಟ್ಟಿಗೆ ಇಲ್ಲಿ ಪಟ್ಟೆ ಉಳಿದಿದೆ, ಇದು ಫೋಲ್ಡಿಂಗ್ ಇದೆ. ಇದರ ಲೆಂತ್ ನೋಡಿ ಇದು ಕಮ್ಮಿ ಬರುತ್ತೆ, ಇದರಲ್ಲಿ ಪಟ್ಟಿ ನಾವು ತೆಗಿಲಿಕ್ಕಾಗಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ, ಸೈಡಿಂದ ತೆಗಿಬೇಕು. ನಿಮಗೆ ಆ ಕಡೆಯಿಂದ ಬರ್ತಿತ್ತು ಅಂದರೆ ನೀವು ಅಲ್ಲಿಂದನೇ ತೊಗೊಳ್ಬೋದು. ಇಲ್ಲಿ ನೋಡಿ ಈಗ ನಮಗೆ ಎಷ್ಟು ಬೇಕು, ನಮಗೆ ಪಟ್ಟಿ ಲೆಂತ್ 7 ಇಂಚು ಬೇಕು, ಪ್ಲಸ್ 2 ಇಂಚು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಇಂಚು ಯಾಕಂದರೆ ಬಾಟಮಲ್ಲಿ ಅರ್ಧ ಇಂಚು ಜಾಯಿಂಟಿಂಗೆ, ಮೇಲ್ಗಡೆ ನಾವು ಲಾಡಿ ಹಾಕ್ತೀವಲ್ಲ ಅಲ್ಲಿ 1.5 ಇಂಚು ಬೇಕಾಗ್ತದೆ ನಮಗೆ ಫೋಲ್ಡ್ ಮಾಡಿ ಹೊಡಿಲಿಕ್ಕೆ. ಸೊ ಈಗೇನಾಯ್ತು, ಇದು 9 ಇಂಚು ಬೇಕು. ಇಲ್ಲಿ ನೋಡಿ 9 ಇಂಚು ಲೆಂತ್ ಇದೆ ಇಲ್ವಂತ. ಇಲ್ಲಿ 4 ಫೋಲ್ಡಲ್ಲಿ ಹಾಕಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ನಾನು ಮಾಡ್ತೀನಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು 2 ಫೋಲ್ಡಲ್ಲಿ ಇಟ್ಟಿದ್ರಿ ಅಂದರೆ ಈ ಲೆಂತ್ ಯಾಕೆ ತೊಗೊಳ್ಬೇಕಂದ್ರೆ ನಮ್ಮ ಹಿಪ್ ಡಿವೈಡೆಡ್ ಬೈ 2 ಮಾಡಿ. ಹಿಪ್ಪನ್ನ ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತಲ್ಲ ಅದಕ್ಕೆ 3.5ಇಂದ 5 ಇಂಚು ಗಂಟ ನೀವು ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡೋ ಆಗಿಲ್ಲ. ಇಲ್ಲಿ ನೋಡಿ ಇವ್ರಿಗೆ ಎಷ್ಟು ಬರ್ತದೆ, 44ಅಲ್ಲಿ 22 ಬಂತು. ನಾನು ಎರಡು ಭಾಗ ಮಾಡಿದ್ರೆ ಅದಕ್ಕೆ ಪ್ಲಸ್ ನಾನು 3.5 ಇಂಚು ಆ್ಯಡ್ ಮಾಡಿದಾಗ 25.5 ಇಂಚು ಬಂತು. ಸೊ ಈ 25.5 ಇಂಚನ್ನ ನಾನೀಗ ಮಾರ್ಕ್ ಮಾಡ್ತೀನಿ. ನೋಡಿ ಈ ಥರ 2 ಪೀಸ್ ಇತ್ತು ಅಂದರೆ ನಾನು 25.5 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ತಿದ್ದೆ. ಆದರೆ ಇಲ್ಲಿ ನಾನು 4 ಫೋಲ್ಡಲ್ಲಿ ಹಾಕಿರೋದ್ರಿಂದ ನಾನೇನು ಮಾಡ್ತೀನಿ, ಅದನ್ನು ಅಂದರೆ 4 ಭಾಗವಾಗಿ ಡಿವೈಡ್ ಮಾಡ್ಕೊತೀನಿ. 25.5 ಏನಿದೆಲ್ಲ ಅದನ್ನು ನೋಡಿ ಈ ಥರ ಮಾರ್ಕ್ ಮಾಡಿ. 25.5 ನಾನು ಈ ಥರ ಮಾರ್ಕ್ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಆವಾಗ ಅದು 12.25 ಬಂತು. ಪ್ಲಸ್ ನಾನಿಲ್ಲಿ 1.25 ಇಂಚು ಅಥವಾ ಅರ್ಧ ಇಂಚನ್ನ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಯಾಕಂದರೆ ಈ 4 ಪೀಸ್ ಇರೋದ್ರಿಂದ ಇದಕ್ಕೆ ಜಾಯಿಂಟಿಂಗ್ ಕೂಡ ಬರುತ್ತೆ ಮಿಡಲಲ್ಲಿ, ಅಂದರೆ ಹಿಂದೆಗಡೆ ಒಂದು ಜಾಯಿಂಟಿಂಗ್ ಕೊಡಬೇಕಾಗ್ತದೆ ಮತ್ತು ಫ್ರಂಟಲ್ಲಿ ಕೂಡ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕು. ಸೊ ಅದೆಲ್ಲ ಸೇರಿ ನಾನಿಲ್ಲಿ 3/4 ಇಂಚು ಮಾರ್ಕ್ ಮಾಡಿದೆ. ಈಗ ಇದನ್ನು ಸೀದಾ ಲೈನ್ ಮಾಡಿ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ರಿಯಲಿ ಹೇಳ್ಬೇಕಂದ್ರೆ ಪ್ಯಾಂಟ್ ಹೊಲಿಯೋದು ತುಂಬಾ ಈಸಿ, ಬ್ಲೌಸ್ ಹೊಲಿಯೋದು ಕೂಡ ತುಂಬ ಈಸಿ. ಎಲ್ಲ ಹೊಲಿಗೆಯಲ್ಲಿ ಎಲ್ಲನೂ ಈಸಿನೇ, ಆದರೆ ಕಲ್ತ್ರಿ ಅಂದರೆ ಈಸಿ, ಕಲೀಲಿಲ್ಲ ಅಂದರೆ ಕಷ್ಟ ಅಷ್ಟೇ. ಓಕೆ, ಈಗ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಇದು ಬೇಕಿದ್ರೂ ನೀವು ಈ ಥರ ಲೆಂತ್ ಏನಿದೆಲ್ಲ ಹೀಗೆ ತೊಗೋಬೋದು 2 ಪೀಸಲ್ಲಿ. ಆದರೆ ನಾನು ಮಾತ್ರ ಇಲ್ಲಿ ಈ ಥರನೇ ಫೋಲ್ಡ್ ಮಾಡಿ ತೊಗೊಳ್ತಾ ಇದ್ದೀನಿ. ಮಿಕ್ಕಿದ್ನ ಬೇಕಿದ್ರೆ ನಾವು ಬಯಾಸಾಗಿ ಕಟ್ ಮಾಡಿ ನಾವು ಪೈಪಿಂಗ್ ಕೂಡ ಕೊಡ್ಲಿಕ್ಕೆ ಯೂಸ್ ಮಾಡ್ಬೋದು ಅದು ಟಾಪಲ್ಲಿ. ಸೊ ಪ್ಯಾಂಟಲ್ಲಂತೂ ಬಟ್ಟೆ ಯಾವತ್ತೂ ವೇಸ್ಟ್ ಆಗೋಲ್ಲ. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದು ಬಾಕ್ಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟ್ರಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ, ನಮಗೆ ಸೈಡಲ್ಲಿ ನೆರಿಗೆ ತೊಗೊಳ್ಳೋವಾಗ ಅದು ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಇದೆ 2 ಪೀಸ್ ಕಟ್ಟಾಗಿದೆ. ಈಗ ಈ ಥರ 2 ಪೀಸ್ ಆಯಿತು. ಇದು ನಾನು 4 ಫೋಲ್ಡ್ ಹಾಕಿದ್ನಲ್ಲ 2 ಪೀಸ್ ಆಯಿತು. ಈಗ ಇದು ಪಟ್ಟಿ ಕೂಡ ಕಟ್ಟಾಗಿದೆ. ನೆಕ್ಸ್ಟ್ ನಾವು ಬಾಟಮಲ್ಲಿ ಏನು ಕ್ಯಾನ್ವಾಸ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಪಟ್ಟಿ ಕಟ್ ಮಾಡೋಣ. ನೋಡಿ ಇಲ್ಲಿ ಇದು ಬಾಟಮ್ ಪ್ಯಾಂಟ್ ಇದಿದೆ. ಈ ಥರ ಇಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಇಟ್ಟು ನಾವು ಹೊಲಿದವಾಗ ಎಕ್ಸ್ಟ್ರಾ ಏನು ಬರುತ್ತಲ್ಲ ಅದು ನರಿಗೆಯಲ್ಲಿ ಹೋಗುತ್ತೆ. ಈ ಥರ ಪ್ಯಾಂಟ್ ಪೂರ್ತಿ ಸ್ಟಿಚ್ ಆಗುತ್ತೆ. ಓಕೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಲೈಕ್ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ ಈಗ ನಾವೇನು ಮಾಡೋಣ, ಪಟ್ಟಿ ಕಟ್ ಮಾಡೋಣ. ಪಟ್ಟಿ ಕಟ್ ಮಾಡಲಿಕ್ಕೆ ನೋಡಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಎಕ್ಸ್ಟ್ರಾ ಒಂದು ಬಟ್ಟೆ ಪೀಸ್ ತೊಗೊಳ್ತಾ ಇದ್ದೀನಿ. ಇದು 4 ಫೋಲ್ಡಲ್ಲಿದೆ ಬಟ್ಟೆ. ಇದು ಈಗ ನಾನು ಫೋಲ್ಡ್ ಮಾಡಿದ್ದು 4 ಆಯ್ತು. ಈಗ ಇಲ್ಲಿ ನೋಡಿ ಇಲ್ಲಿ 2 ಇದೆ. ಇದು 1 2 3 4, ಇಲ್ಲಿ ನೋಡಿದ್ರೆ 4 ಇದೆ. ಈಗ ಇದು ಫೋಲ್ಡಲ್ಲಿದೆ. ಸೊ ಇಲ್ಲೂ ಕೂಡ ಫೋಲ್ಡ್ ಇದೆಲ್ಲ ಪ್ಯಾಂಟ್, ಇಲ್ಲಿ ನೋಡಿದ್ದೀರಲ್ಲ. ಇಲ್ಲಿಂದ ಈಗ ನಾವು ಇದ್ರ ಅಗಲ ಎಷ್ಟಿದೆ ಮೆಷರ್ ಮಾಡ್ಕೊಳ್ಬೇಕು. ಪೂರ್ತಿ ಟೋಟಲ್ ನಾವೇನು ಮಾರ್ಜಿನ್ ಎಲ್ಲ ಸೇರಿಸಿ ಎಷ್ಟಿದೆ ಮಾರ್ಕ್ ಮಾಡಿ ಅಷ್ಟನ್ನ ಲೆಕ್ಕನ ಇಲ್ಲಿ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ನೀವು ಇಲ್ಲಿ. ನೋಡಿ ಈ ಥರ. ಅದಕ್ಕೆ ಪ್ಲಸ್ ಒಂದು ಅರ್ಧ ಇಂಚನ್ನ ಜಾಸ್ತಿ ಕೊಡಿ. ಎಕ್ಸಾಕ್ಟ್ಲಿ ಏನು ತೊಗೊಳ್ಳೋದು ಬೇಡ, ಉದ್ದ ಅದ್ರದ್ದು ಅರ್ಧ ಇಂಚು ಜಾಸ್ತಿ ಕೊಡಿ. ಈಗ ಇದ್ರ ಉದ್ದ ಹೇಗೆ ಮಾರ್ಕ್ ಮಾಡಬೇಕು ಅಂದರೆ ಅರ್ಧ ಇಂಚು ನಾವು ಹೊಲಿಗೆಗೆ ಜಾಯಿಂಟಿಂಗಲ್ಲಿ ಹೋಗುತ್ತೆ. ಅದು ಬಿಟ್ಟು ನೀವು ಕ್ಯಾನ್ವಾಸ್ ಎಷ್ಟು ಹಾಕ್ತಾ ಇದ್ದೀರಾ ಆ ಪಟ್ಟಿಯಲ್ಲಿ ಅಷ್ಟನ್ನು ಮಾರ್ಕ್ ಮಾಡಿ, ಪ್ಲಸ್ ಅರ್ಧ ಇಂಚು ಮೇಲೆ ಆ್ಯಡ್ ಮಾಡಬೇಕು. ಇಲ್ಲಿ ನಾನು 3/4 ಇಂಚಿಂದ ಕ್ಯಾನ್ವಾಸ್ ಹಾಕ್ತಿದ್ದೆ, ಕೆಳಗೆ ಅರ್ಧ ಇಂಚು, 3/4 ಇಂಚು ನಾನು ಕ್ಯಾನ್ವಾಸ್ಗೆ ಮತ್ತು ಮೇಲೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಸೀದಾ ಲೈನ್ ಮಾಡ್ಕೊಳ್ತೀನಿ. ಸೀದಾ ಲೈನ್ ಮಾಡಿ ಇದನ್ನು ಕಟ್ ಮಾಡಿ ತೊಗೊಳ್ಳೋಣ. ನಾನು ಕ್ಯಾನ್ವಾಸ್ ಕೂಡ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಮುಂದೆಗಡೆ. ಈ ಪಟ್ಟಿಯಲ್ಲಿ ಪ್ಯಾಂಟಲ್ಲಿ ಹಾಗೆ ಹಾಕಿ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋಗೆ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಓಕೆ, ಈಗ ಇದನ್ನು ಕಟ್ ಮಾಡ್ಕೊಂಡ್ವಿ ನಾವು. ಇದು ಕಟ್ಟಾಗಿದೆಲ್ಲ. ಈಗ ಪಟ್ಟಿ ನೋಡ್ಬೋದು, ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದು 2 ಪಟ್ಟಿ ಇದೆ, 2 ಕಾಲಿಗೆ ಒಂದೊಂದು ಪಟ್ಟಿ
ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಕ್ಯಾನ್ವಾಸ್ ಇದಕ್ಕೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಬೇಕು ನೋಡಿ. ಇದು ಕ್ಯಾನ್ವಾಸ್ ಇದೆ, ಇದು ಗಟ್ಟಿ ಕ್ಯಾನ್ವಾಸ್, ಇದು ಪ್ಯಾಂಟ್ಗೋಸ್ಕರನೇ ಇರೋ ಕ್ಯಾನ್ವಾಸ್. ಇದು ಪ್ಯಾಂಟ್ದು ಬಾಟಮಲ್ಲಿ ಹಾಕಲಿಕ್ಕೆ ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ, ಬಾಟಮ್ ಕ್ಯಾನ್ವಾಸ್ ಕೊಡಿ ಅಂದರೆ ಕೊಡ್ತಾರೆ. ಈ ಕ್ಯಾನ್ವಾಸ್ ಏನಿದೆಲ್ಲ ನೋಡಿ, ನಾವು ಅರ್ಧ ಇಂಚು ಏನು ಹೊಲಿಗೆಗೋಸ್ಕರ ಬಿಟ್ಟಿದ್ದೀವಿ ಮೇಲೆ ಕೆಳಗೆ, ಅದನ್ನು ಬಿಟ್ಟು ಇದನ್ನು ಐರನ್ ಮಾಡಬೇಕಾಗ್ತದೆ. ಈ ಐರನ್ ಮಾಡಲಿಕ್ಕೆ ಇದು ಒಂದು ಸೈಡು ಶೈನಿಂಗ್ ಇರುತ್ತೆ, ಇನ್ನೊಂದು ಸೈಡ್ ಇದು ಡ್ರೈ ಥರ ಇರುತ್ತೆ ನೋಡಿ. ಶೈನಿಂಗ್ ಸೈಡ್ ಏನಿದೆಲ್ಲ ಅದನ್ನು ಬಟ್ಟೆ ಕಡೆ ಇಟ್ಬಿಟ್ಟು ಅದ್ರ ಮೇಲೆ ಬಿಸಿಯಾಗಿ ಐರನ್ನ ಬಿಸಿ ಮಾಡಿ ಇಟ್ವಿ ಅಂದರೆ ನೋಡಿ ಈ ಥರ ಅಂಟ್ಕೊಳ್ಳುತ್ತಿದ್ದು ನೋಡಿ, ಯಾವ ಥರ ಅಂಟ್ಕೊತಿದ್ದು ಈ ಥರ ಸ್ಟಿಕ್ ಆಗಿ ಹೋಗುತ್ತಿದ್ದು. ಇದೇ ಥರ ನಾವು ನೀಟಾಗಿಟ್ಟು ಇಸ್ತ್ರಿ ಮಾಡಿದ್ರೆ ಸಾಕು, ಇದು ಸ್ಟಿಕ್ ಆಗಿ ಹೋಗುತ್ತೆ. ಇದರಿಂದ ನೀಟ್ ಫಿನಿಶಿಂಗ್ ಬರುತ್ತೆ. ಬಾಟಮಲ್ಲಿ ನಾವು ಬಟ್ಟೆ ಹಾಕಿ ತಿರುಗಿಸಿದಾಗ ಅಷ್ಟು ಫಿನಿಶಿಂಗ್ ಬರೋದಿಲ್ಲ, ಬಟ್ ಇದು ಹಾಕಿದ್ವಿ ಅಂದರೆ ತಿಕ್ಕಾಗಿ ಬಾಟಮಲ್ಲಿ ಅದು ಫಿನಿಶಿಂಗ್ ಬರುತ್ತೆ ನೋಡಿ. ಇದು ಪೂರ್ತಿ ನಾನು ಇಸ್ತ್ರಿ ಮಾಡೋದು ಕೂಡ ನೋಡಿ ಪೂರ್ತಿ ಇದು ಸ್ಟಿಕ್ ಆಗೋಯ್ತು. ಎಕ್ಸ್ಟ್ರಾನ ಕಟ್ ಮಾಡಿ ತೆಗಿಯೋಣ ನೋಡಿ, ಇದು ಪೂರ್ತಿ ಸ್ಟಿಕ್ ಆಗಿದೆ. ಈಗ ಇನ್ನೇನಿಲ್ಲ, ಇದನ್ನು ಈ ಥರ ಮಡಚಿ ನಾವು ಬಾಟಮಲ್ಲಿ ಇದನ್ನು ಜಾಯಿಂಟ್ ಮಾಡೋದಷ್ಟೇ ಬಾಕಿ ಇದೆ. ಇನ್ನು ನೋಡ್ಬೋದು ಇದು ಹೇಗಿದೆ ಅಲ್ಲ, ಇದು ಸೀದಾ ಸೈಡು, ಇದು ರಾಂಗ್ ಸೈಡ್. ಇದೇ ಥರ ಇನ್ನೊಂದು ಪಟ್ಟಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಇದಾದ ಕೂಡ ಇದನ್ನು ಬಾಟಮಲ್ಲಿ ಯಾಕೆ ಸ್ಟಿಕ್ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು. ಅಷ್ಟರಲ್ಲಿ ಒಂದು ಲೈಕು ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ, ಈಗ ನಾನು ಬಾಟಮಲ್ಲಿ ಪ್ಯಾಂಟಲ್ಲಿ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಇದು ರಾಂಗ್ ಸೈಡು, ಇದೇನಿದೆ ನೋಡಿ, ಇದು ಸೀದಾ ಸೈಡ್ ಇದೆ ಅಲ್ಲ, ಇದು ಬಟ್ಟೆ ನೋಡಿ ಇಲ್ಲಿ ಇದು ಸೀದಾ ಸೈಡ್ ಇದೆ. ಇದ್ರ ಮೇಲೆ ನಾನು ಕ್ಯಾನ್ವಾಸ್ನ ಈ ಥರ ಇಟ್ಟು ಇಲ್ಲಿ ಕಾರ್ನಲ್ಲಿ ಅಂದರೆ ಸೈಡಲ್ಲಿ ಅರ್ಧ ಇಂಚ್ಗೆ ನಾವು ಮಾರ್ಜಿನ್ ಬಿಟ್ಟಿದ್ವಿ, ಅದ್ರ ಮೇಲೆ ಸ್ಟಿಚ್ ಮಾಡಿದ್ದೀನಿ. ಇದಾದ ಕೂಡ ಮೇಲೆ ಇದು ನೋಡಿ, ಇದೇನು ನಾವು ಹೊಲ್ದಿದ್ದೀವಿ ಅದನ್ನೆಲ್ಲ ಕ್ಯಾನ್ವಾಸ್ ಕಡೆ ತಿರುಗಿಸಿ ಟಾಪಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ಟಿಚ್ ಆದ ಕೂಡ ಇದನ್ನು ಒಳಗಡೆ ಸೈಡ್ಗೆ ತಿರುಗಿಸಿ, ಈ ಥರ ಒಳಗಡೆ ಸೈಡ್ಗೆ ತಿರುಗಿಸಿ ಇಲ್ಲಿ ಮೇಲ್ಗಡೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ರೆ ಆಯಿತು. ಈ ಥರ ತಿರುಗಿಸ್ಕೊಂಡು, ಇದು ರಾಂಗ್ ಸೈಡ್ ಪ್ಯಾಂಟಿದು, ಇದ್ರ ಮೇಲೆ ಹೀಗೆ ನೀವು ಸ್ಟಿಚ್ ಮಾಡಿದ್ರೆ ಅಂದರೆ ಕ್ಯಾನ್ವಾಸ್ ಫುಲ್ಲು ಸ್ಟಿಚ್ ಆಗೋಗುತ್ತೆ. ಇದರಿಂದ ಏನಾಗುತ್ತೆ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಬಾಯ್ ಬಾಯ್.